ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ. ಇವರು ಕೂಡ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರಲಾಗಿದೆ. ಇದರ ಜೊತೆಗೆ ಮುಖ್ಯವಾಗಿ ಬೆಳಗಾವಿ ವಿಭಾಗದ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ತಮ್ಮ ಮಾಹಿತಿ ಮತ್ತೆ ತಾವು ಏನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ ಅದನ್ನ ಸಚಿವರ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತುತಪಡಿಸಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತವನ್ನ ಕೋರ್ತೀನಿ. ಶ್ರೀಯುತ ವಿನಯ್ ನವಲಗಟ್ಟಿ ಅವರು ಜಿಲ್ಲಾಧ್ಯಕ್ಷರು, ಜಿಲ್ಲಾ ಗ್ಯಾರಂಟಿ ಯೋಜನೆಯ ಸಮಿತಿ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರಲಾಗ್ತಿದೆ. ಮುಂದುವರೆದು ನಮ್ಮ ವಿಭಾಗ ಮಟ್ಟದ ಎಲ್ಲ ಮುಖ್ಯ ಕಾರ್ಯನಿರ್ವಾಹಕರುಗಳು ಬಂದಿದ್ದೀರಿ. ಅದೇ ರೀತಿ ನೀರಾವರಿ ಇಲಾಖೆಯ ಎಲ್ಲ ಮುಖ್ಯ ಇಂಜಿನಿಯರ್ಗಳು ಆಗಮಿಸಿದ್ದೀರಿ. ನಗರ ಮತ್ತು ಗ್ರಾಮೀಣ ಪ್ರದೇಶದ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇಲ್ಲಿದ್ದೀರಿ. ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಇದ್ದೀರಿ. ಮತ್ತೆ ನಮ್ಮ ಇಲಾಖೆಯ ಫಲಾನುಭವಿಗಳು ಆಗಮಿಸಿರ್ತೀರಿ. ಅದೇ ರೀತಿ ನಿವೃತ್ತಿ ಹೊಂದಿ ಇದಂತಹ ಒಂದಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದವರನ್ನು ಕೂಡ ನಾವು ಕರೆದಿದ್ದೀವಿ. ಅವರಿವರಿಲ್ಲದೆ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ಮತ್ತೆ ಮುಂದುವರೆದು ನಮ್ಮ ಮೊದಲಿಗೆ ಆಂಕರ್ ಹೇಳಿದ್ರು, ಇವತ್ತು ಮಾಧ್ಯಮ ದಿನಾಚರಣೆ ಕೂಡ ಮಾಧ್ಯಮ ಮಿತ್ರರು ಆಗಮಿಸಿದ್ದೀರಿ. ಎಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಆಗಮಿಸಿರುವ ಶುಭ ಹಾರೈಸಿರುವ ಎಲ್ರಿಗೂ ಕೂಡ ಬೆಳಗಾವಿ ವಿಭಾಗದ ಮಟ್ಟದ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳನ್ನು ಕೋರ್ತೀನಿ. ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ನೆಂದೆನಿಸಯ್ಯ, ಇವನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅನ್ನುವಂತಹ ಅಣ್ಣ ಬಸವಣ್ಣನವರ ವಚನದಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯನ್ನ ಅಲಂಕರಿಸಿರುವ ಎಲ್ಲ ಅತಿಥಿ ಮಹೋದರನ್ನ ಸ್ವಾಗತ ಪರ ನುಡಿಗಳೊಂದಿಗೆ ಸ್ವಾಗತಿಸಿಕೊಂಡಂತಹ ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸುಸ್ವಾಗತವನ್ನ ಬಯಸ್ತಾ ಇದ್ದಾರೆ. ನಾವು ಕಂದಾಯ ಇಲಾಖೆಯ ನೌಕರರು, ಸರ್ಕಾರದ ಯೋಜನೆಯ ತಲುಪಿಸುವ ರೂವಾರಿಗಳು, ಕುಂದಾನಗರಿಯ ಹೆಮ್ಮೆಯ ಸೃಜನಶೀಲರು, ಸರ್ಕಾರದ ಖಜಾನೆ ತುಂಬಿಸುವ ಖಜಾಂಚಿಗಳು, ರಜೆಯನ್ನೇ ಮರೆತು ಕರ್ತವ್ಯದಲ್ಲೇ ತಲ್ಲೀನರಾಗುವ ಸೇವಾ ನಿರತರು, ಎಷ್ಟೇ ವರ್ಷಗಳು ಉರುಳಿದರೂ ಒಂದಾಗಿ ಚಂದಾಗಿ ಸೇರುವ ಹೃದಯವಂತರು, ಕಂದಾಯ ಇಲಾಖೆಯ ಶಿಸ್ತಿನ ಶಿಪಾಯಿಗಳು, ಜನಸೇವೆಯೇ ಜನಾರ್ದನ ಸೇವೆ ಎಂದು ನಂಬಿದ ಜನಸೇವಕರು, ಈ ಎಲ್ಲ ಜನಸೇವಕರಿಗೆ ಕಂದಾಯ ದಿನಾಚರಣೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ ಇದೀಗ ಈ ಒಂದು ಭವ್ಯ ಕಾರ್ಯಕ್ರಮವನ್ನ ಸಸಿಗೆ ನೀರೆರೆಯುವ ಮುಖೇನ ಉದ್ಘಾಟಿಸ್ತಾ ಇದ್ದೇವೆ. ಈ ಭವ್ಯ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿರುವ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ಅಮೃತ ಹಸ್ತದಿಂದ ಈ ಭವ್ಯ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಅವರೊಟ್ಟಿಗೆ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಸೈಡ್ ಬರಿ ಸರ್, ಒಂದು ನಿಮಿಷ ಎಲ್ಲರೂ ಸಣ್ಣ ಚಿಗುರು ಇದ್ದಾಗ ಚಿಗುಟಲು ಎತ್ತಿಸುವರು, ದೊಡ್ಡ ಮರವಾಗಿ ಬೆಳೆದಾಗ ಅದರ ನೆರಳನ್ನ ಆಚರಿಸಿ ಬರುವರು. ಅದು ಕೇಡು ಬಯಸುವವರಿಗೂ ನೆರಳನ್ನ ನೀಡ್ತದೆ, ಒಳ್ಳೆ ಮಾಡುವವರಿಗೂ ನೆರಳನ್ನ ಹಣ್ಣನ್ನ ನೀಡ್ತದೆ. ಅಂತಹ ಸಸಿಗೆ ನೀರಿನ ಮುಖೇನ ಈ ಭವ್ಯ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದಂತಹ ಎಲ್ಲ ಅತಿಥಿ ಮಹೋದರಿಗೆ ಧನ್ಯವಾದಗಳು. ಇದೀಗ ಈ ಕಂದಾಯ ಇಲಾಖೆಯಲ್ಲಿ ವಿವಿಧ ಫಲಾನುಭವಿಗಳಿಗೆ ಸರ್ಟಿಫಿಕೇಟ್ ಹಾಗೂ ಪತ್ರಗಳ ವಿತರಣಾ ಕಾರ್ಯಕ್ರಮ ವೇದಿಕೆ ಮೇಲೆ ಪ್ರಾರಂಭವಾಗ್ತಾ ಇದೆ. ಪ್ರಥಮದಲ್ಲಿ ದರಖಾಸ್ತು ಕೂಡಿ ಪಹಣಿ ವಿತರಣೆ ಕಾರ್ಯಕ್ರಮ. ಚಿಕ್ಕೋಡಿ ತಾಲೂಕಿನ
ದರಖಾಸ್ತು ಕೂಡಿ ಪಹಣಿ ವಿತರಣೆ. ಚಿಕ್ಕೋಡಿ ತಾಲೂಕಿನ ಕಾಂಬಳೆ ಶಿವಮೂರ್ತಿ ಲಗ್ಮ, ಕಾಂಬಳೆ ಊರ್ ಕೊಂಕಣಿ ರಾಜೇಂದ್ರ ಶಂಕರ್, ದಂಡಿನವರ್ ದಯಾನಂದ್ ಫಕೀರ್, ಕಾಂಬಳೆ ಯಲ್ಲವ್ವ ಕೋಂ ಅರ್ಜುನ್, ಕಾಂಬಳೆ ಮಲ್ಲಪ್ಪ ರಾಮಪ್ಪ, ಕಾಂಬಳೆ ಊರ್ ಹುಲೆ ಹೂವಕ್ಕ ಲಕ್ಷ್ಮಣ್, ಕಾಂಬಳೆ ಊರ್ ಹುಲೆ ಸದಾಶಿವ ಮಾರುತಿ, ಕವಳಿಕಟ್ಟಿ ಭೂಪಾಲ್ ಹೊಳೆಪ್ಪ, ಕಾಳ್ಯಾಗೋಳ್ ಊರ್ ಕಾಂಬಳೆ ತಾಯಪ್ಪ ಬಾಬು, ಕಾಂಬಳೆ ಇಟ್ಟವ್ವ ರಾಮಪ್ಪ, ಕಾಂಬಳೆ ಸಂತ್ರಾಮ್ ಬಸಪ್ಪ, ಕವಳಿಕಟ್ಟಿ ಶಾರವ್ವ ಶಂಕರ್, ಆಸುದೆ ಬಸಪ್ಪ ಶಿವಪ್ಪ. ದರಖಾಸ್ತು ಕೂಡಿ ಪಹಣಿ ವಿತರಣೆಗಾಗಿ ಆಯ್ಕೆಯಾಗಿರುವಂತಹ ಫಲಾನುಭವಿಗಳು ಮುಂದಿನದಾಗಿ ಹಕ್ಕುಪತ್ರದ ಫಲಾನುಭವಿಗಳು ತಯಾರಿಯಲ್ಲಿರಬೇಕು. ಅಥಣಿ ತಾಲೂಕಿನ ಫಲಾನುಭವಿಗಳು ದಯವಿಟ್ಟು ಇದೀಗ ಕರೆದಿರುವಂತಹ ಫಲಾನುಭವಿಗಳು ಬೇಗನೆ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ದರಖಾಸ್ತು ಕೂಡಿ ಪಹಣಿ ವಿತರಣೆ ಕಾರ್ಯಕ್ರಮ ವಿವಿಧ ಫಲಾನುಭವಿಗಳು ಅದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳ ಹಸ್ತದಿಂದ ಪಡಿತಾ ಇದ್ದಾರೆ. ದಯವಿಟ್ಟು ಚಪ್ಪಾಳೆಯನ್ನ ನೀಡುವ ಮುಖ್ಯ ತಾವು ಕೂಡ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡ್ತಾ ಕಂದಾಯ ಗ್ರಾಮದ ಹಕ್ಕುಪತ್ರದ ಫಲಾನುಭವಿಗಳು ತಯಾರಿಯಲ್ಲಿರಬೇಕು. ಗ್ರಾಮ ಕೊಕ್ಕಟ್ನೂರು, ಕೆಜಿ ಕಲ್ಮಡಿ, ಶ್ರೀ ವಿ.ಎಸ್. ಪೂಜಾರಿ, ಶ್ರೀ ರವಿ ಶಿರ್ಲಿ ದೊಡ್ಮಣಿ, ಶ್ರೀ ಗೂಳಪ್ಪ ಬಾಳಪ್ಪ ಮ ಪೂಜಾರ್, ಶ್ರೀ ಮುರೆಪ್ಪ ಭೀಮಪ್ಪ ಸನದಿ, ಶ್ರೀ ಮುರೆಪ್ಪ ಸತ್ಯಪ್ಪ ದ್ಯಾಮಣ್ಣವರ್, ಶ್ರೀ ರಮೇಶ್ ಬಸಪ್ಪ ದ್ಯಾಮಣ್ಣವರ್, ಶ್ರೀ ರಾಜು ಮಾರುತಿ ಸಾಳುಗೆ, ಶ್ರೀ ಸಿದ್ದು ಬಸಪ್ಪ ಜತ್ತಿ, ಶ್ರೀ ದುಂಡಪ್ಪ ಮಹಾದೇವ್ ಕವಟಗಿ, ಶ್ರೀ ಅಶೋಕ್ ತಮ್ಮಣ್ಣ ಈಚೇರಿ, ಶ್ರೀ ಮಾರುತಿ ಶಿವಪ್ಪ ಸನ್ನರ್. ಅಥಣಿ ತಾಲೂಕಿಂದ ಆಗಮಿಸಿರುವಂತಹ ಕಂದಾಯ ಗ್ರಾಮದ ಹಕ್ಕುಪತ್ರವನ್ನ ಪಡಿತಾ ಇರುವಂತಹ ಫಲಾನುಭವಿಗಳು ವೇದಿಕೆಯನ್ನ ಅಲಂಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಈ ಪಾವತಿ ವಾರಸುದಾರರಿಗೆ ಪಹಣಿ ವಿತರಣೆಯ ಫಲಾನುಭವಿಗಳು ತಯಾರಿಯಲ್ಲಿರಬೇಕು. ಬೆಳಗಾವಿ ತಾಲೂಕಿನಿಂದ ಈ ಪಾವತಿಯ ಫಲಾನುಭವಿಗಳು ನಿತಿನ್ ಕಲ್ಲಪ್ಪ ಗುರು, ಸರಸ್ವತಿ ನಾರಾಯಣ್ ಸುತಾರ್, ಶಿಲ್ಪಾ ಮಾರುತಿ ಕಡೂಲ್ಕರ್, ವಿನೋದ್ ಅಶೋಕ್ ಸುತಾರ್, ರೇಣುಕಾ ಶಿವಾಜಿ ಚೌಹಾಣ್. ಈ ಫಲಾನುಭವಿಗಳು ವೇದಿಕೆಗೆ ಆಗಮಿಸಬೇಕು. ಇದೀಗ ಕಂದಾಯ ಗ್ರಾಮದ ಹಕ್ಕುಪತ್ರ ವಿತರಣೆ ಆಗ್ತಾ ಇದೆ. ವೇದಿಕೆ ಮೇಲೆ ಒಂದು ಚಪ್ಪಾಳೆಯನ್ನ ನೀಡುತ್ತಾ
ಧನ್ಯವಾದಗಳು. ಇದೀಗ ಈ ಪಾವತಿಯ ಫಲಾನುಭವಿಗಳು: ನಿತಿನ್ ಕಲ್ಲಪ್ಪ ಗುರವ್, ಸರಸ್ವತಿ ನಾರಾಯಣ್ ಸುತಾರ್, ಶಿಲ್ಪಾ ಮಾರುತಿ ಕಡೋಲ್ಕರ್, ವಿನೋದ್ ಅಶೋಕ್ ಸುತಾರ್, ರೇಣುಕಾ ಶಿವಾಜಿ ಚೌಹಾಣ್. ಅದರೊಟ್ಟಿಗೆ ಕಂದಾಯ ಇಲಾಖೆಗಳು ಮಾಡುವ ವಿವಿಧ ಪಿಂಚಣಿಗಳನ್ನು ಪಡೆಯುವಂತಹ ಫಲಾನುಭವಿಗಳು ಕೂಡ ಆಗಮಿಸಬೇಕು. ಶ್ರೀಮತಿ ತುಳಸಬಾಯಿಯಪ್ಪ ಅಂಬೇಡ್ಕರ್, ಶ್ರೀಮತಿ ಪಾರ್ವತವ್ವ ಫಕೀರಪ್ಪ ಭಾವಿಮಣಿ, ಶ್ರೀಮತಿ ಸೌಂದರ್ಯ ಮಲ್ಲಪ್ಪ ಕುಂಬೇಕರ್, ಶ್ರೀ ಮನೋಹರ್ ಲಕ್ಷ್ಮಣ್ ಚೌಗುಲೆ, ಶ್ರೀ ಸತ್ಯಪ್ಪ ದಾಸಪ್ಕೋಡ್. ಪ್ರೀತಿಯ ಚಪ್ಪಾಳೆಯನ್ನು ನೀಡುವ ಮುಖೇನ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡುತ್ತಾ ಇದು ಕಂದಾಯ ಇಲಾಖೆಯ ವಿವಿಧ ಭಾಗಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಆಯೋಜಿಸಿದಂತಹ ಕ್ರೀಡೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವಂತಹ ಹೆಮ್ಮೆಯ ಕ್ರೀಡಾ ಸಾಧಕರನ್ನ ಹಾಗೂ ನಿವೃತ್ತ ನೌಕರರನ್ನ ಇದೀಗ ಸತ್ಕರಿಸುವಂತಹ ಸಮಯ. ಈ ಭವ್ಯ ವೇದಿಕೆಗೆ ಕ್ರೀಡಾ ಸಾಧಕರನ್ನ ಆಹ್ವಾನಿಸ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲಾ ವತಿಯಿಂದ ಶ್ರೀ ರವಿ ಕೋಟಾರ್ಗಸ್ತಿ, ನಿವೃತ್ತ ವಿಶೇಷ ಜಿಲ್ಲಾಧಿಕಾರಿಗಳು ಮುಜರಾಯಿ ಇಲಾಖೆ ಬೆಳಗಾವಿ, ಶ್ರೀ ಚಂದ್ರಮೋಹನ ಚಡ್ಚಾಳ್, ನಿವೃತ್ತ ಶಿರಸ್ತೆದಾರರು, ಶ್ರೀ ಮಲ್ಲಿಕಾರ್ಜುನ್ ಭಾಸ್ಕರ್ ಪತ್ತಾರ್, ನಿವೃತ್ತ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು ನಗರ ಮಾಪನ ಬೆಳಗಾವಿ, ನಿವೃತ್ತ ನೌಕರರಿಗೆ ಗೌರವ ಸಮರ್ಪಣೆ ವೇದಿಕೆ ಮೇಲೆ. ಕ್ರೀಡಾಕೂಟದಲ್ಲಿ ವಿಜೇತರಾದಂತಹ ಬೆಳಗಾವಿ ವಿಭಾಗದ ಶ್ರೀ ಅಜಿತ್ ಅರಳಿಕಟ್ಟಿ, ತಹಸೀಲ್ದಾರ್ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯ ಬೆಳಗಾವಿ, ಶ್ರೀ ಎಂ ಅಜೀತ್, ಗ್ರಾಮ ಆಡಳಿತಾಧಿಕಾರಿ ತಹಸೀಲ್ದಾರ್ ಕಾರ್ಯಾಲಯ ನಿಪ್ಪಾಣಿ. ಧಾರವಾಡ ಜಿಲ್ಲಾ ವಿಭಾಗದ ನಿವೃತ್ತ ನೌಕರರಾದ ಶ್ರೀ ಬಸವರಾಜ್ ಚಂದರ್ಗಿ, ನಿವೃತ್ತ ಶಿರಸ್ತೆದಾರರು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಧಾರವಾಡ, ಶ್ರೀ ಎ ಧರ್ಗಾ, ನಿವೃತ್ತ ಭೂಮಾಪನ ತಪಾಸಕರು ನಗರ ಭೂಮಾಪನ ಕಚೇರಿ ಧಾರವಾಡ. ಹಾಗೆ ಕ್ರೀಡಾಕೂಟದಲ್ಲಿ ವಿಜೇತರಾದ ಧಾರವಾಡ ವಿಭಾಗದ ನೌಕರರು ಶ್ರೀ ಸೈಯದ್ ಹಸನ್ ಬಂಡಿಮಟ್ಟಿ, ಗ್ರಾಮ ಆಡಳಿತಾಧಿಕಾರಿ ತಹಸೀಲ್ದಾರ್ ಕಾರ್ಯಾಲಯ ಕಲಘಟಗಿ, ಶ್ರೀ ಶ್ರೀಧರ್ ಕಂಬಾರ್, ದ್ವಿತೀಯ ದರ್ಜೆ ಸಹಾಯಕರು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಧಾರವಾಡ. ಈ ಎಲ್ಲ ಮಹನೀಯರು ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ರಾಜ್ಯ ಮಟ್ಟದಲ್ಲಿ ಆಯೋಜಿಸಿದಂತಹ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವಂತಹ ಹೆಮ್ಮೆಯ ಕ್ರೀಡಾ ಸಾಧಕರು ಕೂಡ ಇದ್ದಾರೆ. ಇದರೊಟ್ಟಿಗೆ ಅತ್ಯಮೂಲ್ಯವಾದ ಸೇವೆಯನ್ನ ನೀಡಿ ಸೇವಾ ನಿವೃತ್ತಿಯಾದಂತಹ ನೌಕರರು ಕೂಡ ಈ ಭವ್ಯ ವೇದಿಕೆ ಮೇಲೆ ಸತ್ಕಾರವನ್ನ ಸ್ವೀಕರಿಸ್ತಾ ಇದ್ದಾರೆ. ಇಂತಹ ಎಲ್ಲ ಮಹನೀಯರಿಗೆ ಪ್ರೀತಿಯ ಚಪ್ಪಾಳೆಯನ್ನು ನೀಡುವ ಮುಖೇನ ಅವರನ್ನ ಹುರಿದುಂಬಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಗದಗ ಹಾಗೂ ವಿಜಯಪುರ ವಿಭಾಗದ ಕ್ರೀಡಾ ಸಾಧಕರು ಹಾಗೂ ನಿವೃತ್ತ ನೌಕರರು ತಯಾರಿಯಲ್ಲಿರಬೇಕು. ಗದಗ ಜಿಲ್ಲೆಯಿಂದ ನಿವೃತ್ತ ನೌಕರರು ಶ್ರೀ ಮಹೇಶ್ ಕರಡಿಗುಡ್ಡ, ನಿವೃತ್ತ ಶಿರಸ್ತೆದಾರರು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಗದಗ, ಶ್ರೀಮತಿ ಗೌರಮ್ಮ, ಸಹಾಯಕ ನಿರ್ದೇಶಕಿ ಭೂದ
ವಿಜೇತರಾದಂತಹ ಗದಗ ವಿಭಾಗದ ಶ್ರೀ ಎಸ್.ಕೆ. ಗೌಡರ್, ಗ್ರಾಮ ಆಡಳಿತಾಧಿಕಾರಿ ಬರ್ಗಿ, ಗಜೇಂದ್ರಗಡ ತಾಲೂಕ್, ಶ್ರೀ ಪುನೀತ್ ಕುಮಾರ್ ಎಂ, ಭೂಮಾಪಕರು, ಮುಂಡರಗಿ ತಾಲೂಕ್. ಗೌರವ ಸ್ವೀಕರಿಸಿದಂತಹ ಎಲ್ಲ ಕ್ರೀಡಾ ವಿಜೇತರಿಗೂ ನಿವೃತ್ತ ನೌಕರರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಗದಗ ಜಿಲ್ಲಾ ವತಿಯಿಂದ ಮಹೇಶ್ ಕರಡಿಗುಡ್ಡ, ಶ್ರೀಮತಿ ಗೌರಮ್ಮ, ಶ್ರೀ ಎಸ್.ಕೆ. ಗೌಡರ್, ಶ್ರೀ ಪುನೀತ್ ಕುಮಾರ್ ಎಂ. ವಿಜಯಪುರ ಜಿಲ್ಲೆಯಿಂದ ನಿವೃತ್ತ ನೌಕರರು ಶ್ರೀ ಆರ್.ಎನ್. ಆಲೂರ್ಕರ್, ನಿವೃತ್ತ ವಿಶೇಷ ತಹಸೀಲ್ದಾರ್. ಕ್ರೀಡಾಕೂಟದಲ್ಲಿ ವಿಜೇತರಾದ ನೌಕರರು ವಿಜಯಪುರ ಜಿಲ್ಲೆಯಿಂದ ಶ್ರೀ ಜಿ.ಪಿ. ಡೋಬಳೆ, ಉಪ ತಹಸೀಲ್ದಾರ್ ನಾಥಾನ್, ಶ್ರೀ ಕೆ.ಎಲ್. ಕಟ್ಟಿಮನಿ, ತಪಾಸಕರು, ನಗರ ಭೂಮಾಪನ ಇಲಾಖೆ, ವಿಜಯಪುರ. ನಂತರದಲ್ಲಿ ಹಾವೇರಿ ಜಿಲ್ಲೆಯ ನಿವೃತ್ತ ನೌಕರರು ಹಾಗೂ ಕ್ರೀಡಾಕೂಟದಲ್ಲಿ ವಿಜೇತರಾದ ಕ್ರೀಡಾ ಸಾಧಕರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ನಿವೃತ್ತ ನೌಕರರು ಹಾಗೂ ಕ್ರೀಡಾ ಸಾಧಕರು ತಯಾರಿಯಲ್ಲಿರಬೇಕು. ಹಾವೇರಿ ಜಿಲ್ಲೆಯ ನಿವೃತ್ತ ನೌಕರರು ಶ್ರೀ ಡಿ.ಎಸ್. ಕುಲಕರ್ಣಿ, ನಿವೃತ್ತ ಶಿರಸ್ತೆದಾರರು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಹಾವೇರಿ. ಶ್ರೀ ಜೆ.ಡಿ. ಕೋಲೆ, ನಿವೃತ್ತ ಭೂಮಾಪನ ತಪಾಸಕರು, ಭೂ ದಾಖಲೆಗಳ ಉಪನಿರ್ದೇಶಕರ ಕಾರ್ಯಾಲಯ ಹಾವೇರಿ. ಹಾಗೆ ಕ್ರೀಡಾಕೂಟದಲ್ಲಿ ವಿಜೇತರಾದ ಹಾವೇರಿ ಜಿಲ್ಲೆಯ ನೌಕರರು ಶ್ರೀ ಪ್ರಸಾದ್ ಅಕ್ಕಿ, ಗ್ರಾಮ ಆಡಳಿತಾಧಿಕಾರಿ, ತಹಸೀಲ್ದಾರ್ ಕಾರ್ಯಾಲಯ ಶಿಗ್ಗಾಂವ್, ಶ್ರೀ ರಾಜೇಶ್ ಸಿ, ಭೂಮಾಪಕರು, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಾರ್ಯಾಲಯ ಶಿಗ್ಗಾಂವ್. ಉತ್ತರ ಕನ್ನಡ ಜಿಲ್ಲೆಯ ನಿವೃತ್ತ ನೌಕರರು ಶ್ರೀ ಸುಭಾಷ್ ಅಂಬಿಗ, ನಿವೃತ್ತ ಉಪ ತಹಸೀಲ್ದಾರ್, ತಹಸೀಲ್ದಾರ್ ಕಾರ್ಯಾಲಯ ಕಾರವಾರ. ಶ್ರೀ ಕೃಷ್ಣ ಎಚ್. ತಾಂಡೆ, ಅಧೀಕ್ಷಕರು ಕಾರವಾರ. ಕ್ರೀಡಾಕೂಟದಲ್ಲಿ ವಿಜೇತರಾದ ಉತ್ತರ ಕನ್ನಡದ ಕ್ರೀಡಾ ಸಾಧಕರು ಶ್ರೀದೇವಿ ಹನುಮಂತಪ್ಪ, ಗ್ರಾಮ ಆಡಳಿತಾಧಿಕಾರಿ ಬರ್ಗಿ, ತಹಸೀಲ್ದಾರ್ ಕಾರ್ಯಾಲಯ ಕುಮಟಾ. ಕುಮಾರಿ ರೇಷ್ಮಾ ಪಿ. ನಾಯ್ಕ್, ಭೂಮಾಪಕರು, ಸಿದ್ದಾಪುರ ತಾಲೂಕು. ಪ್ರೀತಿಯ ಚಪ್ಪಾಳೆಯನ್ನ ನೀಡುವ ಮುಖೇನ ನಮ್ಮ ಎಲ್ಲ ನಿವೃತ್ತ ನೌಕರರಿಗೂ ಕ್ರೀಡಾ ಸಾಧಕರಿಗೂ ಪೂರ್ವವಾದ ಅಭಿನಂದನೆಯನ್ನ ಸಮರ್ಪಿಸೋಣ. ಇನ್ನು ಸಮಾಜದ ಅಂಕು ಡೊಂಕುಗಳನ್ನ, ಓರೆ ಕೋರೆಗಳನ್ನ ನೇರವಾಗಿ ತಿದ್ದುವ ಖಡ್ಗಕ್ಕಿಂತ ಲೇಖನಿ ಹರಿತ ಎಂಬುದನ್ನ ಸಾಧಿಸಿದಂತಹ ಪತ್ರಕರ್ತರ ದಿನಾಚರಣೆ ಇವತ್ತು. ಆ ನಿಮಿತ್ತವಾಗಿ ಪತ್ರಕರ್ತರಿಗೆ ಕಿಟ್ ವಿತರಣಾ ಕಾರ್ಯಕ್ರಮ ವೇದಿಕೆ ಮೇಲೆ ಶ್ರೀಯುತ ರವೀಂದ್ರ ಉಪ್ಪಾರ್, ವರದಿಗಾರರು ಟೈಮ್ಸ್ ಆಫ್ ಇಂಡಿಯಾ. ಶ್ರೀ ಮುರುಗೇಶ್ ಶಿವಪೂಜಿ, ಸಂಪಾದಕರು ಗಡಿ ಕನ್ನಡಿಗ ಪ್ರಾದೇಶಿಕ ದಿನಪತ್ರಿಕೆ. ವೀರಗೌಡ ಇನಾಮತಿ, ಛಾಯಾಗ್ರಾಹಕರು KCN. ದಿಲೀಪ್ ಕುರುಂದವಾಡೆ, ವರದಿಗಾರರು ಪಬ್ಲಿಕ್ ಟಿವಿ. ಇವರ ಪರವಾಗಿ ಸುನೀಲ್ ಅವರು ವೇದಿಕೆಗೆ ಆಗಮಿಸಬೇಕು.
ನೀಡಲಾಗ್ತಾ ಇದೆ. ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾನ್ಯ ಕಂದಾಯ ದಿನಾಚರಣೆಯ ಈ ಭವ್ಯ ಕಾರ್ಯಕ್ರಮದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಯವರು ಸಾಂಕೇತಿಕವಾಗಿ ಈ 5 ಜನರಿಗೆ ಮೀಡಿಯಾ ಕಿಟ್ ಅನ್ನ ವಿತರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಮಾಧ್ಯಮದ ಸ್ನೇಹಿತರಿಗಾಗಿ. ಧನ್ಯವಾದಗಳು. ಇವತ್ತು ಕಾರ್ಯಕ್ರಮದಲ್ಲಿ ಸತ್ಕಾರವನ್ನ ಸ್ವೀಕರಿಸಿದಂತಹ ಹಾಗೂ ಸತ್ಕಾರವನ್ನ ನೆರವೇರಿಸಿದಂತಹ ಎಲ್ಲ ಅಧಿಕಾರಿ ವರ್ಗಗಳಿಗೂ ಕೂಡ ತುಂಬುತ್ತದೆ ಧನ್ಯವಾದಗಳು. ಇನ್ನು ಮುಂದಿನದಾಗಿ ಉಪಮುಖ್ಯಮಂತ್ರಿಗಳಾಗಿ ಹುದ್ದೆಯನ್ನ ಅಲಂಕರಿಸಿದ ಬಳಿಕ ಇದೇ ಪ್ರಥಮ ಬಾರಿಗೆ ನಮ್ಮ ಕುಂದಾನಗರಿ ಭವ್ಯ ಬೆಳಗಾವಿ ಜಿಲ್ಲೆಗೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ ಸರ್ ಅವರಿಗೆ ಒಂದು ಗೌರವಪೂರ್ವಕವಾದಂತಹ ಸತ್ಕಾರ ಕಾರ್ಯಕ್ರಮ ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಪ್ರಾದೇಶಿಕ ಆಯುಕ್ತರು ಹಾಗೂ ಮಾನ್ಯ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಅವರು ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. लिंगायत बोल के दिए उसको लफंगा सभी बीच में नहीं आते। ಅದರೊಟ್ಟಿಗೆ ನೌಕರ ಸಂಘದ ವತಿಯಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆ ಶ್ರೀ ಬಸವರಾಜ ರಾಯಗೌಡ ಹಾಗೂ ನೌಕರ ಸಂಘದ ಪದಾಧಿಕಾರಿಗಳು ಈ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ.